ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಕ್ಳಿಗೋಸ್ಕರ ಸ್ಪೆಷಲ್ ಆ್ಯಂಡ್ ಹೆಲ್ದಿ ಆಗಿರೋ ರಾಗಿ ಸರಿ ಮಾಡ್ತಿದ್ದೀನಿ. ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕ್ಯಾರೆಟ್ ತುರಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟರಲ್ಲಿ 2 ಸ್ಪೂನ್ ರಾಗಿ ಸರಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಸಿಟ್ಕೋಬೇಕು. ಇವಾಗ ಕ್ಯಾರೆಟ್ ಬೆಂದಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಬೆಣ್ಣೆ ಹಾಕೋದ್ರಿಂದ ಸರಿ ತುಂಬ ಸಾಫ್ಟಾಗಿ ಬರುತ್ತೆ, ಮಕ್ಳಿಗೂ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಇವಾಗ ರಾಗಿ ಸರಿ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಉಪ್ಪು ಆಗಲಿ ಸಕ್ಕರೆ ಆಗಲಿ ಯೂಸ್ ಮಾಡಬೇಡಿ. ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ 1 ವರ್ಷದ ಒಳಗಡೆ ಇದ್ದರೆ. ಸೊ ಇದನ್ನು ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಬೇಯಿಸ್ಕೊಂಡ್ರೆ ರಾಗಿ ಸರಿ ರೆಡಿ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ಪ್ಲೇನ್ ರಾಗಿ ಸರಿ ತಿಂದು ಅವ್ರಿಗೂ ಬೋರ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ತರಕಾರಿ ಆಗಲಿ ಫ್ರೂಟ್ ಆಗಲಿ ಈ ಥರ ಮಾಡಿಕೊಡೋದ್ರಿಂದ ಅವರು ಚೆನ್ನಾಗಿ ಊಟ ಮಾಡ್ತಾರೆ, ಹೆಲ್ದಿ ಆಗಿರ್ತಾರೆ. ಬಾಯ್ ಬಾಯ್.